ನೋಡಿ 10ರಿಂದ 1 ಹೆಣಿಸೋದು ಅಥವಾ 100ರಿಂದ 1 ಹೆಣಿಸುವಂಥದ್ದು ಅಥವಾ 1ರಿಂದ 100 ಹೆಣಿಸೋದು ಏನಿದೆ, ಇದಕ್ಕಿಂತ ಅದ್ಭುತ ವಿಧಾನ ಅಂದರೆ ನಾಮಜಪವೇ. ಕೌಂಟ್ ಮಾಡ್ತಾ ಮಾಡ್ತಾ ಮನಸ್ಸು ರಿಲ್ಯಾಕ್ಸ್ ಆಗ್ತದೆ. ಆದರೆ ಅದಕ್ಕಿಂತ ಅದ್ಭುತವಾದದ್ದು ಚಿತ್ತವೇ ಶುದ್ಧಿ ಆಗೋದಕ್ಕೆ, ಶಾಂತಿ ಆಗೋದಕ್ಕಲ್ಲ, ಶುದ್ಧಿಯೇ ಆಗೋದಕ್ಕೆ ಯಾವುದಾದ್ರೂ ನಾಮಜಪ ಏನಿದೆ. ನಮ್ಮ ಹಿರಿಯರು ನಮಗೆಲ್ಲ ಚಿಕ್ಕಂದಿಂದ ಹೇಳೋರು, ಧ್ಯಾನಕ್ಕೆ ಅಣಿ ಆಗಬೇಕಾದ್ರೆ ಮನಸ್ಸು ಪ್ರಿಪೇರ್ ಆಗಬೇಕು. ಮನಸ್ಸು ಓಡ್ತಾ ಇದೆ, ಅದಕ್ಕೇನಾದರೂ ಕೆಲಸ ಕೊಡು. ಹೇಗೆ ದೇಹಕ್ಕೆ ಕೆಲಸ ಕೊಟ್ಟಾಗ ಮಲಗಿದ ತಕ್ಷಣ ನಿದ್ದೆ ಬರ್ತದೆ, ಮನಸ್ಸಿಗೆ ಚೂರು ಕೆಲಸ ಕೊಡು, ಆಗ ಧ್ಯಾನ ಬೇಗ ಬರುತ್ತೆ, ಹಾಗೆ ಘಟಿಸ್ತದೆ. ಧ್ಯಾನ ಘಟಿಸಬೇಕಾದ್ರೆ ನಾಮ ಜಪ ಅನ್ನೋದು ಒಂದು ಕೆಲಸ, ಮಾನಸಿಕ ಕರ್ಮ ಅದು. ಹಾಗೆ ಜಪ ಮಾಡ್ತಾ ಮಾಡ್ತಾ ಮನಸ್ಸು ಏನು ಚಂಚಲವಾಗಿ ಓಡ್ತಾ ಇತ್ತು, ಲಗಾಮೇ ಇಲ್ಲದಂತೆ ಕುದುರೆ ಥರ ಓಡ್ತಾ ಇತ್ತು, ಗೋಡಹೈ ಮೈದಾನಿ ಅಂತ ಹೇಳೋರು. ಹಾಗೆ ಓಡ್ತಾ ಇತ್ತಲ್ಲ, ಓಡ್ತಾ ಇದ್ದಂಥ ಕುದುರೆಗೆ ಒಂದು ಲಗಾಮ್ ಹಾಕೋದು ಒಂದು ನಾಮಜಪ. ನಿಯಂತ್ರಿಸಬೇಕು. ನಾವು ನೇರವಾಗಿ ನಿಯಂತ್ರಿಸೋಕೆ ಹೋದರೆ ಅದು ಮತ್ತೆ ಹುಚ್ಚು ಕುದುರೆ ಆಗ್ತದೆ. ನೇರವಾಗಿ ನಿಯಂತ್ರಿಸಬಾರದು. ಅದಕ್ಕೆ ಪ್ರಾಣಾಯಾಮವೋ ನಾಮ ಜಪವೋ ಯಾವುದೋ ಒಂದು ಕೆಲಸ ಕೊಡು ಮನಸ್ಸಿಗೆ. ಅದನ್ನು ಜಪ ಮಾಡ್ತಾ ಮಾಡ್ತಾ ಚಿತ್ತಶುದ್ಧಿ, ಮನಸ್ಸು ಶುದ್ಧಿ ಆದಾಗ ಕಣ್ಣು ಮುಚ್ಚಿದ್ರೆ ತನಗೆ ತಾನೇ ಮನಸ್ಸು ಆ ಧ್ಯಾನದ ಉನ್ನತ ಅನುಭವಕ್ಕೆ ಒಳಗಾಗ್ತದೆ. ಹಾಗೂ ಒಳಗಾಗೋದಕ್ಕೆ ನಾಮಜಪ. ಆದರೆ ಅದು ಕೂಡ ಧ್ಯಾನವಲ್ಲ. ಧ್ಯಾನ ಅನ್ನೋದು ತನಗೆ ತಾನೇ ಘಟಿಸಬೇಕು, ಧ್ಯಾನ ಮಾಡುವಂಥದ್ದಲ್ಲ, ಘಟಿಸಬೇಕು. ಅದಾಗದೇ ಮನಸ್ಸು ಆ ಧ್ಯಾನದ ಉನ್ನತ ಸ್ಥಿತಿಗೆ ಹೋಗಬೇಕು. ನಿದ್ದೆ ಮಾಡ್ತೀವಿ, ನಿದ್ದೆ ಯಾರೂ ಮಾಡಲ್ಲ, ನಿದ್ದೆ ಬರ್ತದೆ. ನಿದ್ದೆ ನಾವು ಮಲಗ್ತೀವಿ ಅಷ್ಟೇ, ನಿದ್ದೆ ಬರಬೇಕು. ನಾನು ನಿದ್ದೆ ಬಾ ಅಂದರೆ ಬರಲ್ಲ, ಅದು ಬರ್ತದೆ. ನಿಮ್ಮ ಮನಸ್ಸು ಯಾವಾಗ ರಿಲ್ಯಾಕ್ಸ್ ಆಗಿದೆ ಆಗ, ಅಥವಾ ದೇಹಕ್ಕೆ ಯಾವಾಗ ದಣದು ಮನಸ್ಸು ಶಾಂತವಾಗಿದೆ, ತಲೆ ದಿಂಬು ಕೊಡ್ತಾ ಇದ್ದಾಗೆ ನಿದ್ದೆ ಬಂದುಬಿಡ್ತದೆ. ಹಾಗೆ ಜಪ ಮಾಡಿಯೋ ಪ್ರಾಣಾಯಾಮ ಮಾಡಿಯೋ ಆಸನ ಮಾಡಿಯೋ ಆ ರೀತಿಯಾಗಿ ಕಣ್ಣು ಮುಚ್ಚು ಕೂತಾಗ ಮನಸ್ಸು ಆ ಧ್ಯಾನದ ಉನ್ನತ ಭಾವಸ್ಥಿತಿಗೆ ಹೋಗ್ತದೆ, ತನಗೆ ತಾನೇ ಹೋಗ್ತದೆ. ನಾವು ತಗೊಂಡು ಹೋಗೋಕ್ಕಾಗಲ್ಲ. ಆದರೆ ನೀವು ಆಗ ಒಂದಷ್ಟು ಸಮಯ ಯಾವುದೋ ಒಂದರ ಕಡೆಗೆ ಗಮನ ಕೊಟ್ಟು ಕೂತಾಗ, ಉಸಿರಾಟವೋ ನಾಮಜಪವೋ ಅಥವಾ ಹೃದಯ ಬಡಿತವೋ, ಈ ಥರ 112 ರೀತಿಯ ಧ್ಯಾನ ವಿಧಾನಗಳಿದೆ. ನಮ್ಮ ಭಾರತದಲ್ಲಿ ನೋಡಿ, ಭಾರತ ಅನ್ನೋದು ಬರೀ ಜ್ಞಾನ ಭೂಮಿಯಲ್ಲ, ಬರೀ ಕರ್ಮಭೂಮಿಯಲ್ಲ, ಬರೀ ಭಕ್ತಿ ಭೂಮಿಯಲ್ಲ. ಧ್ಯಾನದ ಪ್ರಪಂಚದಲ್ಲಿ ಇನ್ಯಾರು ಅನ್ವೇಷಣೆ ಮಾಡದೇ ಇರುವಷ್ಟು ಧ್ಯಾನದ ಉನ್ನತವಾದ ಅನ್ವೇಷಣೆ ನಡೆದದ್ದು ಭಾರತದಲ್ಲಿ. ಅದಕ್ಕೆ ಮೂಲ ಯಾರು ಅಂದರೆ ಶಿವ. ಬುದ್ಧ ಕೂಡ ಅಲ್ಲ. ಬುದ್ಧ ಅದರ ನಂತರದಲ್ಲಿ ಬಂದು ಅದರದೇ ಒಂದು ಭಾಗ ತಗೊಂಡದ್ದು. ಆದರೆ ಶಿವ ಅಂತೂ ತನ್ನ ಹೆಂಡತಿಗೆ 112 ರೀತಿಯ ಧ್ಯಾನ ವಿಧಾನಗಳನ್ನು ಹೇಳ್ತಾ ಹೋಗ್ತಾನೆ. ಆ ರೀತಿ 2 ಕಡೆ ಹೇಳ್ತಾನೆ. ಅಂದರೆ ಒಟ್ಟು ಸೇರಿ ಸ್ವಲ್ಪ ಸಿಮಿಲಾರಿಟಿ ಬರ್ತದೆ. ಆದರೆ ಒಟ್ಟು 224 ರೀತಿಯ ಧ್ಯಾನ ವಿಧಾನಗಳನ್ನು ತನ್ನ ಹೆಂಡತಿಗೆ ಶೈವ ಕಾಶ್ಮೀರ ಪಂಥದಲ್ಲಿ ಆ ಗ್ರಂಥಗಳು ಸಿಗ್ತವೆ, ಅಲ್ಲಿ ಬೋಧಿಸ್ತಾನೆ. ಅದರಲ್ಲಿ ಯಾವುದೋ ಒಂದು ವಿಧಾನ ಇಟ್ಕೊಂಡು ಯಾರಾದರೂ ಸಾಧನೆ ಮಾಡ್ತಾ ಹೋದರೆ ಕೆಲವೇ ತಿಂಗಳು ಅಥವಾ ವರ್ಷಗಳಾಗಬಹುದು, ಅವನು ಧ್ಯಾನದ ನಿಜವಾದ ಅನುಭೂತಿಗೆ ಒಳಪಡ್ತಾನೆ. ಬರೀ 2 ಪ್ರಶ್ನೆಗೆ ಸಾಕಷ್ಟು ಉತ್ತರ ಸಿಕ್ಕಿದೆ ನನಗೆ.